ಇವತ್ತು ಬೆಂಗಳೂರಿನ ಮೊದಲನೇ ಸಭೆ ನಡೀತಾ ಇದೆ. ತಮ್ಮೆಲ್ಲರೂ ಕೂಡ ಶುಭಾಶಯಗಳು. ತಾವೆಲ್ಲ ಬೆಂಗಳೂರು ನಾಗರಿಕರಿಗೆ ಅನೇಕ ವಿಚಾರಗಳನ್ನು ತಿಳಿಸ್ತಾ ಇದ್ದೀರಿ. ಇವತ್ತು ಇತಿಹಾಸ ಪುಟಕ್ಕೆ ಬೆಂಗಳೂರು ನಗರ ಸೇರ್ತಾ ಇದೆ. ಹೊಸ 5 ಕಾರ್ಪೊರೇಷನ್ಗಳಾಗಿದೆ, 5 ಜಿಬಿ ಆಗಿದೆ. ಮುಖ್ಯಮಂತ್ರಿಗಳೇ ಈ ಜವಾಬ್ದಾರಿಯನ್ನು, ಬೆಂಗಳೂರು ಜಿಬಿಯ ಜವಾಬ್ದಾರಿಯನ್ನು ಅವರಿಗೆ ವಹಿಸಿದ್ದೇವೆ. ಏಕೆಂದರೆ ಎಲ್ಲ ಕಾರ್ಪೊರೇಷನ್ಗೂ ಅತಿ ಹೆಚ್ಚು ಹಣವನ್ನು ಕೊಡಬೇಕು. ಮೇಜರ್ ಪ್ರಾಜೆಕ್ಟ್ಸ್ ಎಲ್ಲ ಸರ್ಕಾರನೇ ಸಹಾಯ ಮಾಡಬೇಕು. ಆ ದೃಷ್ಟಿಯಿಂದ ಮುಂದಕ್ಕೆ ಶಾಶ್ವತವಾಗಿ ಯಾವಾಗಲೂ ಕೂಡ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿ ಜಿಬಿಯಲ್ಲಿ ಯಾವುದೇ ಸರ್ಕಾರ ಇರಲಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ನಾವೆಲ್ಲ ಬಹಳ ಆಲೋಚನೆ ಮಾಡಿದ್ದೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಎಲ್ಲ ವಿರೋಧ ಪಾರ್ಟಿಗಳು ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಇವತ್ತೇನೋ ನಮಗೆ ಬೈಕಾಟ್ ಮಾಡಬೇಕು ಅಂತ ಪೇಪರ್ ಸುದ್ದಿ ಇತ್ತು. ನಾನು ಲೀಡರ್ ಆಫ್ ದಿ ಅಪೋಸಿಷನ್ಗೆ ಮಾತಾಡಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ, ಬಂದು ನಿಮ್ಮ ನಾವು ಬೇಡಿಕೆ ಏನಿದ್ರು ಕೂಡ ಹೇಳಿ, ತಪ್ಪೇನಿಲ್ಲ. ಅವರು ಮಾತಾಡೋದು ತಪ್ಪೇನಿಲ್ಲ, ಕೇಳ್ಕೊಳ್ಳೋದು ತಪ್ಪೇನಿಲ್ಲ. ಸೊ ನಮಗೇನಾದ್ರು ತಿದ್ದದಿದ್ರು ಹೇಳಿ, ತಪ್ಪು ಮಾಡಿದ್ರು ಹೇಳಿ ಅಂತ ಕೂಡ ಹೇಳಿದ್ದೀನಿ. ಸೊ ಅವರೇನೋ ಮೀಟಿಂಗ್ ಮಾಡಿ ಹೇಳ್ತೀವಿ ಅಂತ ತಿಳಿಸಿದ್ದಾರೆ. ಅವ್ರಿಗೂ ನಾನು ನಮ್ರತೆಯಿಂದ ಮನವಿ ಮಾಡ್ಕೊಳ್ತೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಹಕ್ಕಿದೆ, ನೀವೆಲ್ಲ ಸದಸ್ಯರಿದ್ದೀರಿ. ನಿಮ್ಮ ರಾಜಕಾರಣ ಆಮೇಲೆ ಮಾಡ್ಕೊಳ್ಳೋಣ ಎಲೆಕ್ಷನ್ ಟೈಮಲ್ಲಿ. ಈಗ ನೀವೆಲ್ಲ ಬಂದು ನಿಮ್ಮ ಅಹವಾಲನ್ನು GBA ಸಭೆಯಲ್ಲಿ ಮಂಡಿಸಬೇಕು ಅಂತೇಳಿ ನಾನು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ತೇನೆ. ಪ್ರಮುಖವಾಗಿ ಇವತ್ತು ಅಜೆಂಡಾ ಏನು ಸರ್? ಅಜೆಂಡಾ ನಾವು ಆಮೇಲೆ ತಿಳಿಸ್ತೀವಿ, ಈಗ ತಿಳಿಸಲ್ಲ. ಅಜೆಂಡಾ ಹೇಗೆ ನಡೆದು ಬಂದ ದಾರಿ, GBA ಹೆಂಗಾಯಿತು, ಯಾಕೆ ಮಾಡ್ದೋ, ಮುಂದಕ್ಕೆ ಏನೇನು ಮಾಡ್ತೀವಿ ಅನ್ನೋ ವಿಚಾರವನ್ನು ತಿಳಿಸ್ತೀವಿ. ಆಮೇಲೆ ಅವ್ರೇನು ನಮ್ಮ ಸದಸ್ಯಗಳೆಲ್ಲ ಏನು ಅಭಿಪ್ರಾಯ ಪಡ್ತಾರೋ ಆ ಸಭೆಯಲ್ಲಿ ಆಮೇಲೆ ಮುಂದಕ್ಕೆ ಯಾವ ದಿಟ್ಟಿನಲ್ಲಿ ಬೆಂಗಳೂರು ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡ್ತೀವಿ. ಇದಲ್ಲದೆ ಬೆಂಗಳೂರು ನಗರದಲ್ಲಿ ಕೆಲವ್ರದ್ದು ಬೆಂಗಳೂರು ಇಲ್ಲಿ MP ಗಳಿದ್ರು, MLAಗಳಿದ್ರು, ಅವ್ರದ್ದು ಓಟ್ ಇಲ್ಲ, ಓಟ್ ಇರೋರು ಮಾತ್ರ ಅಂತ ನಾವು ಅಮೆಂಡ್ಮೆಂಟ್ ಮಾಡಿದ್ದು. ಬಟ್ ಇಲ್ಲಿ ಯಾರು ಪ್ರತಿನಿಧಿಸ್ತಾರೆ ಅವ್ರಿಗೂ ಎಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂತ ಹೊಸ ತಿದ್ದುಪಡಿಗೆ ನಾನು ಸೈನ್ ಕೂಡ ಹಾಕಿದ್ದೀನಿ. ಅದು ಆರ್ಡಿನೆನ್ಸ್ ಮಾಡೋದು, ಅಮೆಂಡ್ಮೆಂಟ್ ಮಾಡೋದು, ಆ ಕೆಲಸ ಕೂಡ ನಾನು ಮಾಡ್ತೀನಿ. ಯಾಕೆಂದರೆ ನಮಗೆ ಮುಖ್ಯವಾಗಿ ಒಂದು ಸುಧಾಕರ್ದು ಒಂದು ಸ್ಮಾಲ್ ಏರಿಯಾಸ್ ಇರ್ತಾಯಿತ್ತು, ಅವ್ರನ್ನೂ ಈ ಭಾಗಕ್ಕೆ ಮೆಂಬರ್ ಮಾಡ್ಕೊಳ್ಬೇಕು. ಸುಧಾಮೂರ್ತಿಯವ್ರದ್ದು ಬಿಟ್ಟೋಗಿತ್ತು ಅಂದರೆ ಅವ್ರದ್ದು ವೋಟಿಂಗ್ ದೃಷ್ಟಿಯಿಂದ. ಸೊ ವೋಟ್ ಇದ್ದರೆ ನಾವು ಅದು ಸೇರಿಸ್ಕೊಡೋದು ಅಂತ, ನಾಮಿನೇಟೆಡ್ ಮೆಂಬರ್ ಕೂಡ ಸೇರಿಸ್ಕೊಡೋದು ಅನ್ನೋದು ಕೂಡ ನಾವು ತೀರ್ಮಾನ ಮಾಡಿದ್ವಿ. ರಾಮೋಜಿ ಗೌಡರು ಅವರು ಕೂಡ ಇಲ್ಲಿ ಎಲೆಕ್ಟೆಡ್, ಅವ್ರ ವೋಟು ಅಲ್ಲೆಲ್ಲ ಆನೇಕಲಲ್ಲಿತ್ತು. ಯಾರಿಲ್ಲಿ ಪ್ರತಿನಿಧಿಸ್ತಾರೆ ಅವ್ರನ್ನೆಲ್ಲ ಸೇರಿಸ್ಕೊಳ್ಬೇಕು ಅಂತ ಕೂಡ ಒಂದು ಹೊಸ ಅಮೆಂಡ್ಮೆಂಟ್ ಸಿಗ್ನೇಚರ್ ಮಾಡಿದ್ವಿ. ಎಲೆಕ್ಷನ್ ಆಗಲೇ ತೀರ್ಮಾನ ಆಗಿದೆ. ರಿಸರ್ವೇಷನ್ ಆಗ್ತದೆ, ಈಗ ಅಬ್ಜೆಕ್ಷನ್ ಕರೀತೀವಿ, ರಿಸರ್ವೇಷನ್ ಆಗ್ತದೆ. ಅದಾದಮೇಲೆ ವೋಟರ್ ಲಿಸ್ಟ್ ರೆಡಿ ಆಗ್ತಾ ಇದೆ, ಅದಕ್ಕೆಲ್ಲ ಕರೀತಾರೆ. ಅದಾದಮೇಲೆ ಅದ್ರ ಪ್ರೊಸೀಜರ್ ನಾವು ಕೋರ್ಟ್ಗೆ ನವೆಂಬರ್ 2 3 ಕೋರ್ಟಲ್ಲಿ ಪ್ರೆಸೆಂಟ್ ಮಾಡಬೇಕು, ನಾವು ಮಾಡ್ತೀವಿ. ನಾನು BJPಯವರಿಗೆ ರಿಕ್ವೆಸ್ಟ್ ಮಾಡಿದ್ದು, ಫಸ್ಟ್ ಮೀಟಿಂಗು ಅಜೆಂಡಾ ಕಾಪಿ ಇಲ್ಲೇ ಕೊಡ್ತೀವಿ, ಅದನ್ನು ಫಸ್ಟ್ ಎಲ್ಲ ಹೇಳ್ತೀವಿ ನಾವು, ಅವರೇ ಅಜೆಂಡಾ ಸೆಟ್ ಮಾಡಬೇಕು. ಇನ್ವೈಟ್ ಮಾಡಿದ್ದೀವಿ ಖಂಡಿತ ಪ್ರತಿಯವ್ರಿಗೂ ಕೂಡ ಮನೆ ಬಾಗಿಲಿಗೆ ಹೋಗಿ ನಮ್ಮ ಆಫೀಸರ್ಸ್ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. ನಾನು ಲೀಡರ್ ಆಫ್ ದಿ ಅಪೋಸಿಷನ್ಗೆ ನಾನು ಕೂಡ ನೀವು ವಿರೋಧ ಪ್ರತಿಭಟನೆ ಮಾಡೋದು, ಬೈಕಾಟ್ ಮಾಡೋದು ಸರಿ ಇಲ್ಲ ಅನ್ನೋದನ್ನು ನಾನು ಅಪೀಲ್ ಮಾಡಿದ್ದೀನಿ ಅವ್ರಿಗೆ. ಸರ್, ನಾಳೆ ವಾರ್ಕ ನಡಿಗೆ ಬೆಳಿಗ್ಗೆ ನಾನು 2 ವಾರಕ್ಕೆ 2 ದಿನ ಶನಿವಾರ ಭಾನುವಾರ ಬೆಂಗಳೂರು ನಾಗರಿಕರ ಹತ್ರ ಮಾತಾಡಬೇಕು. ನಾನು ಸಾಮಾನ್ಯ ನಾಗರಿಕರ, ಅದಕ್ಕೆ ಎಲ್ಲ ಪಾರ್ಕ್ಗಳು ಕೂಡ ಬೆಳಗ್ಗೆ ಹೊತ್ತು ವಾರಕ್ಕೆ 2 ಶನಿವಾರ ಭಾನುವಾರ ಎಲ್ಲ ಕಾರ್ಪೊರೇಷನ್ ಕೂಡ ಭೇಟಿ ಮಾಡ್ತೀನಿ. ಸಾಮಾನ್ಯ ಜನದ ಧ್ವನಿ ಏನು 1 ಗಂಟೆ ನಡಿಗೆ ಆದಮೇಲೆ ಅವ್ರ ಹತ್ರ ವಿಚಾರನ ಚರ್ಚೆ ಮಾಡ್ತೀನಿ. ಸೊ ಅವ್ರೇನು ಹೇಳ್ತಾರೆ, ಅವ್ರ ಅಭಿಪ್ರಾಯಗಳು, ಯಾಕೆಂದರೆ ಲೀಡರ್ಸೇ ಒಂದು ಹೇಳ್ತಾರೆ, ಸಾಮಾನ್ಯ ಜನಕ್ಕೆ ಏನು ತೊಂದರೆ ಆಗ್ತಾ ಇದೆ ಅಂತ ಕೂಡ ಅವರ ಧ್ವನಿ ಕೂಡ ನನ್ನ ಕಿವಿಗೆ ಕೇಳ್ಕೊಳ್ಬೇಕು. ಆ ದೃಷ್ಟಿಯಿಂದ ನಾನೆಲ್ಲ ಭೇಟಿ ಮಾಡ್ತೀನಿ.
ಕೆಲವರು ಮೆಟ್ರೋ ಅದೆಲ್ಲ ರೋಡು ಹಾಳಾಗ್ತಾ ಇದೆ. ಲಾಲ್ಬಾಗ್ ಅಂತ, ಲಾಲ್ಬಾಗ್ನ ಹಾಳು ಮಾಡೋಕ್ಕಾಗಲ್ಲ. ಲಾಲ್ಬಾಗ್ ಹಾಳು ಮಾಡೋಕ್ಕೆ ಹೋದರೆ ನನ್ನ ತಲೆ ಹೊಡೆದಾಕ್ತಾರೆ ಅಂತ ನನಗೆ ಗೊತ್ತಿದೆ. ಹಾಳು ಮಾಡೋಕ್ಕಲ್ಲ. ಒಂದು ಕಾರ್ನರಲ್ಲಿ ಅಂಡರ್ಗ್ರೌಂಡಲ್ಲಿ ಹೋಗ್ತದೆ ಅಷ್ಟೇ, ಎಂಟ್ರಿ ಇದೆ ಒಂದು ಕಡೆ, ಕೆಳಗಡೆ ಹೋಗ್ತದೆ ಅಷ್ಟೇ. ಏನು ನಾವು ಯಾರನ್ನು ಪ್ರಾಪರ್ಟಿ ಯಾವ ಪ್ರಾಪರ್ಟಿ ಡ್ಯಾಮೇಜ್ ಮಾಡೋಕ್ಕಾಗಲ್ಲ, ಮಾಡೋಕ್ಕೂ ಆಗಲ್ಲ. ಒಂದು ಮೂಲೆಯಲ್ಲಿ ಕಲ್ಬಂಡೆ ಇದೆ, ಆ ಕಡೆ ಓಪನಿಂಗ್ ಕೊಟ್ಟಿದ್ದೀವಿ. ಅದನ್ನ ನಾನು ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ. ತಪ್ಪಿದ್ದು ಏನಾದರೂ ಹೆಚ್ಚು ಕಮ್ಮಿ ಇತ್ತು ಅಂದರೆ ಬೇಕಾದ್ರೆ ಅದನ್ನ ಚೇಂಜಸ್ ಕೂಡ ನಾವು ಮಾಡೋಣ. ಏನು ಆರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ. ಇರೋವಂಥ ಐತಿಹಾಸಿಕವಂತ ಲಾಲ್ಬಾಗ್ನ ಹಾಳು ಮಾಡೋಕ್ಕಾಗ್ತದ? ಅದೆಲ್ಲ ನಮ್ಮ ಆಫೀಸರ್ಸು ಏನೋ ಕೊಟ್ಟಿದ್ದಾರೆ, ನಾನು ಕಣ್ಣಲ್ಲಿ ನೋಡ್ತೀನಿ. ಅದನ್ನು ಏನಾದ್ರು ಮಾಡಿಫಿಕೇಶನ್ ಮಾಡಬೇಕಾದ್ರೆ ಮಾಡೋಣ, ನೋ ಪ್ರಾಬ್ಲಮ್. ಸರ್, ಇಲ್ಲಿ ನಿಮಗೆ ಪ್ಯಾರಲಲ್ ಆಗಿ ಅಲ್ಲಿ ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ಅವರು ಮೀಟಿಂಗ್ ಮಾಡ್ತಾರೆ, GBA ಮೀಟಿಂಗ್. ನೋಡ್ರಿ, ಅವ್ರ ಹಕ್ಕ ಅವ್ರು ಚಲಾಯಿಸ್ಲಿ. ಅಲ್ಲಿ ಮೀಟಿಂಗ್ ಮಾಡ್ಕೊಬಂದು ಇಲ್ಲಿ ನನ್ನ ಮೇಲೆ ದಾಳಿ ಮಾಡಲಿ, ತಪ್ಪೇನಿಲ್ಲ. ಅದು ಅವ್ರ ರೈಟ್. ಅದು ಅವ್ರ ಮೀಟಿಂಗ್ ಮಾಡೋದನ್ನ ನಾವು ತಪ್ಪು ಅಂತ ಹೇಳೋಕ್ಕಾಗ್ತದಾ? ಅವ್ರ ಪಾರ್ಟಿ ಅವ್ರ ಅಜೆಂಡಾ ಅಲ್ಲಿ ಚರ್ಚೆ ಮಾಡ್ಕೊಂಡು ಒಟ್ಟಿಗೆ ಬಂದು ಅವ್ರ ಅಭಿಪ್ರಾಯ ತಿಳಿಸ್ಲಿ. ನಾನು ಅದನ್ನ ಕ್ವಶನ್ ಮಾಡಲ್ಲ. ನಾನು ಅವ್ರಿಗೂ ಹಕ್ಕಿದೆ. ಅವರು ಜನ ಅವ್ರನ್ನ ಆಯ್ಕೆ ಮಾಡಿದಾಗ ಅವ್ರಿಗೇನು ಗೌರವ ಕೊಡಬೇಕು, ಕೊಡಲೇಬೇಕು ನಾನು. ಸರ್, ರಾಷ್ಟ್ರೀಯ ಸುದ್ದಿವಾಹಿನಿಯಲ್ಲಿ ಒಂದು ಮಾತು ಮಾತಾಡಿದ್ರಿ ನೀವು, ಈ ಕಸದ ಗಾರ್ಬೇಜ್ ವಿಷಯದಲ್ಲಿ ಮಾಫಿಯಾ ಇದೆ ಅಂತ. ಆಮೇಲೆ ಮಾತಾಡೋಣ, ಅದಲ್ಲ ನಡೀರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.